ಇವತ್ತಿಗೂ ನಾವು ಮಂತ್ರಾಲಯಕ್ಕೆ ಹೋದರೆ ಎರಡೂ ವೃಂದಾವನಗಳನ್ನು ಕಣ್ತುಂಬಿಕೊಳ್ಳಬಹುದು. ಒಂದು ರಾಯರಿಗಾಗಿ ನಿರ್ಮಾಣಗೊಂಡ ವೃಂದಾವನ, ಇನ್ನೊಂದು ರಾಯರದ್ದೇ ವೃಂದಾವನ. ಎರಡೂ ನಿಜವಾದ ಅರ್ಥದಲ್ಲಿ ಎರಡೂ ರಾಯರದ್ದೇ ವೃಂದಾವನ. ಯಾಕೆ? ಒಂದು ರಾಯರಿಗೋಸ್ಕರ ನಿರ್ಮಾಣ ಆದ ವೃಂದಾವನ ಬಲಭಾಗದ ವೃಂದಾವನ, ನಾವು ಹೀಗೆ ನಿಂತರೆ ಬಲಗಡೆ ಕಾಣುವ ವೃಂದಾವನ ರಾಯರಿಗೋಸ್ಕರ ನಿರ್ಮಾಣವಾದದ್ದು ವಾದೀಂದ್ರ ತೀರ್ಥರ ವೃಂದಾವನ. ನೇರ ಕಾಣುವಂಥದ್ದು, ಎದುರಿಗೆ ಕಾಣುವಂಥದ್ದು ರಾಯರದ್ದೇ ವೃಂದಾವನ, ರಾಮದೇವರು ಕುಳಿತ ಹೆಬ್ಬಂಡೆಯಿಂದ ನಿರ್ಮಿತವಾದ ವೃಂದಾವನ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧ ಮೋಕ್ಷಾಶ್ಚ ಯಸ್ಮಾತ್ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಆಪಾದಮೌಳಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಸತಾಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೃಷ್ಣಾವಧೂತರು ರಾಘವೇಂದ್ರ ಸ್ವಾಮಿಗಳವರ ಮಹಿಮೆಯನ್ನು ಕೊಂಡಾಡುವಾಗ ಮುಂದಿನ ನಾಮವನ್ನು ಹೇಳ್ತಾರೆ. ಓಂ ಗಂಡಶೈಲ ಪ್ರಿಯಾಯ ನಮಃ. ಏನು ಗಂಡಶೈಲ ಅಂದರೆ? ಗಂಡಶೈಲ ಅಂದರೆ ಹೆಬ್ಬಂಡೆ ಅಂತ ಅರ್ಥ. ದೊಡ್ಡ ಬೃಹದಾಕಾರದ ಬಂಡೆಯನ್ನು ಗಂಡಶೈಲ ಅಂತ ಶಾಸ್ತ್ರಗಳು ವ್ಯವಹಾರ ಮಾಡ್ತಾರೆ. ಅದು ರಾಯರಿಗೆ ಭಾರಿ ಇಷ್ಟ ಅಂತ. ಅಲ್ಲ, ರಾಯರಿಗೆ ಗಂಡಶೈಲ ಇಷ್ಟ ಆಗೋದು ಅಂದ್ರೇನು? ಅದಕ್ಕೆ ನಮಗೆ ರಾಯರ ಜೀವನ ಚರಿತ್ರೆಯನ್ನು ಅವಲೋಕಿಸಬೇಕಾಗತ್ತೆ. ರಾಯರ ಅವತಾರದ ಕೊನೆಯ ದಿವಸಗಳು. ದಿವಾನರಾಗಿದ್ದ ವೆಂಕಣ್ಣರನ್ನು ಕರೆದಿದ್ದಾರೆ. ಈ ವೆಂಕಣ್ಣ ದಿವಾನರಾಗಿದ್ದು ರಾಯರ ದಯೆಯಿಂದಲೇ. ದಿವಾನರಾದ ವೆಂಕಣ್ಣರನ್ನು ಕರೆದಿದ್ದಾರೆ. ಕರೆದು ರಾಘವೇಂದ್ರ ಸ್ವಾಮಿಗಳವರು ಅಪ್ಪಣೆ ಮಾಡಿದ್ದಾರೆ, ನಾನು ವೃಂದಾವನ ಪ್ರವೇಶ ಮಾಡ್ತೇನೆ, ಒಂದು ವೃಂದಾವನವನ್ನು ತಯಾರು ಮಾಡು. ಹೀಗೆ ಹೇಳಿದ್ದಷ್ಟೇ ಅಲ್ಲದೆ ಅವರಿಗೆ ತಯಾರಾಗಬೇಕಾಗಿರುವ ವೃಂದಾವನ ಹೇಗಿರಬೇಕು ಅಂತಲೂ ಅವರೇ ಎಲ್ಲ ಚಿಂತನೆಗಳ ಜೊತೆಗೆ ವೃಂದಾವನದ ವಿನ್ಯಾಸವನ್ನು ಅವರೇ ಮಾಡಿದ್ದಾರೆ. ನಮ್ಮ ಯೋಗ್ಯತೆ ಎಷ್ಟು ಮ್ಯಾಕ್ಸಿಮಮ್ ಅಂದರೆ, ನಾವು ವಾಸ ಮಾಡೋ ಮನೆ ಹೇಗಿರಬಹುದು ಅಂತ ನಾವು ವಿನ್ಯಾಸ ಮಾಡ್ಕೋಬಹುದು. ಯಾರಾದರೂ ನಾವು ವೃಂದಾವನ ಆಗ್ತೀವಿ ಆಚಾರ್ಯ, ಆ ವೃಂದಾವನ ಹೀಗಿರಬೇಕು ಅಂದರೆ ನಾವು ಹುಚ್ಚು ಅಂತೀವಿ. ಆದರೆ ರಾಯರಂದರು, ಅವರ ಉದ್ದೇಶ ವೃಂದಾವನ ಅದು ಭಗವಂತನ ವಿಶೇಷ ಸನ್ನಿಧಾನ ಇರುವಂಥ ಜಾಗ. ಹಾಗಾಗಿ ತಮ್ಮ ವೃಂದಾವನ ಹೇಗಿರಬೇಕು, ಭಗವಂತನ ಯಾವ ಯಾವ ರೂಪಗಳನ್ನು ಎಲ್ಲೆಲ್ಲಿ ಆವಾಹನೆ ಮಾಡಲಿಕ್ಕೆ ಅನುಕೂಲ ಆಗಬೇಕು ಅಂತ ತಮ್ಮ ವೃಂದಾವನದ ವಿನ್ಯಾಸವನ್ನು ತಾವೇ ತಿಳಿಸಿ ದಿವಾನ್ ವೆಂಕಣ್ಣರಿಗೆ ಆದೇಶ ಮಾಡಿದರು ವೃಂದಾವನದ ನಿರ್ಮಾಣ ಆಗಬೇಕು ಅಂತ. ದಿವಾನ್ ವೆಂಕಣ್ಣನವರಿಗೆ ಬಹಳ ದಿಗ್ಭ್ರಮೆ ಆಯಿತು. ಯಾಕೆಂದರೆ ಎಲ್ಲರನ್ನ ಕಾಪಾಡಿದಂತಹ ಗುರುರಾಜರು ಈಗ ವೃಂದಾವನ ಪ್ರವೇಶ ಮಾಡ್ತೇನೆ ಅಂತ ಬಾಯಿ ಬಿಟ್ಟು ಹೇಳಿ ವೃಂದಾವನ ನಿರ್ಮಾಣ ನನಗೇ ಮಾಡು ಅಂತ ಹೇಳ್ತಾ ಇದ್ದಾರಲ್ಲ. ಆದರೂ ಗುರುಗಳ ಆಜ್ಞೆ ಅದನ್ನು ಮೀರುವಂತಿಲ್ಲ. ಅವರು ಹಾಗೇ ಆಗಲಿ ಅಂಥೇಳಿ ಒಂದು ಒಳ್ಳೆಯ ಕಲ್ಲನ್ನು ಆಯ್ಕೆ ಮಾಡಿ ಒಳ್ಳೆಯ ಶಿಲ್ಪ ಕಾರ್ಯದಲ್ಲಿ ನಿಪುಣರಾದ ಶಿಲ್ಪಿಗಳನ್ನು ಅದಕ್ಕೆ ನಿಯೋಜನೆ ಮಾಡಿ ಅವರು ಆ ವೃಂದಾವನದ ಕಾರ್ಯವನ್ನು ಪೂರ್ಣಗೊಳಿಸಿದರು. ಎತ್ತರದ ಭವ್ಯವಾದ ವೃಂದಾವನ. ರಾಘವೇಂದ್ರ ಸ್ವಾಮಿಗಳವರನ್ನು ಅವರಿಗೆ ಸುದ್ದಿಯನ್ನು ತಾವು ತಿಳಿಸಿ, ಸ್ವಾಮಿ ತಾವು ಬಂದು ಒಮ್ಮೆ ವೃಂದಾವನವನ್ನು ಅವಲೋಕನ ಮಾಡಬೇಕು, ಅದನ್ನು ಒಮ್ಮೆ ನೋಡಿ ತಾವು ಒಪ್ಪಿಗೆ ಕೊಟ್ಟರೆ ತಮ್ಮ ಆದೇಶವನ್ನು ಶಿರಸಾವಹಿಸಿ ಮುಂದೆ ನಡೆಸ್ತೇವೆ ಅಂತ ವಿಜ್ಞಾಪನೆ ಮಾಡಿಕೊಂಡ ಕಾಲಕ್ಕೆ ರಾಘವೇಂದ್ರ ಸ್ವಾಮಿಗಳವರು ಬಂದು ವೃಂದಾವನವನ್ನು ನೋಡಿದ್ದಾರೆ. ನೋಡಿ ರಾಯರಂದ್ರಂತೆ, ನನಗೆ ವೃಂದಾವನ ಬೇಡ. ಅಲ್ಲ, ಯಾಕೆ? ನೀವು ಹೇಳಿದ ಹಾಗೆ ಮಾಡಿದೆಯಲ್ಲ, ಏನು ಸಮಸ್ಯೆ ಆಗಿದೆ? ರಾಯರಂದ್ರು, ವೃಂದಾವನದ ಕಲ್ಲೇ ಸರಿ ಇಲ್ಲ. ಕಲ್ಲು ಸರಿ ಇಲ್ಲ ಅಂದರೆ ಸರಿ ಇಲ್ಲ ಅಂತಲ್ಲ, ಈ ಕಲ್ಲಿನಿಂದ ನನಗೆ ವೃಂದಾವನ ಮಾಡಬೇಡ್ರಿ. ರಾಯರಂದ್ರಂತೆ, ಇಲ್ಲೇ ಒಂದು ಹತ್ತಿರದಲ್ಲೊಂದು ದೊಡ್ಡ ಬಂಡೆ ಇದೆಯಲ್ಲ, ಆ ಬಂಡೆ, ಆ ಶಿಲೆಯಿಂದ ನನಗೆ ವೃಂದಾವನ ಆಗಬೇಕು. ದಿವಾನ್ ವೆಂಕಣ್ಣನವರು ಕೇಳಿದ್ರಂತ, ಸ್ವಾಮಿ ಏನಾದರೂ ರಹಸ್ಯ ಇದ್ದೀತಾ ಆ ಶಿಲೆಯ ಹಿಂದೆ? ಯಾಕೆಂದರೆ ನೀವು ಹೇಳಿದ ಹಾಗೆ ವಿನ್ಯಾಸವನ್ನು ಮಾಡಿಕೊಂಡು ಪ್ರಸಿದ್ಧರಾದ ತಜ್ಞ ಶಿಲ್ಪಿಗಳನ್ನು ಕರೆಸಿ ಅವರು ಆಯ್ಕೆ ಮಾಡಿದ ಕಲ್ಲಿನಿಂದ ವೃಂದಾವನ ಮಾಡಿಸಿದ್ದೇವೆ. ನೀವು ಬೇಡ, ಈ ಬಂಡೆಯಿಂದ ವೃಂದಾವನ ಮಾಡಿಸು ಅಂತ ಹೇಳ್ತಾ ಇದ್ದೀರಿ, ಇದರ ಹಿನ್ನೆಲೆ ಏನಾದರೂ ಇದೆಯಾ ಅಂದರೆ ರಾಘವೇಂದ್ರ ಸ್ವಾಮಿಗಳವರಾಗ ತ್ರೇತಾಯುಗದ ಕಥೆಯನ್ನು ಹೇಳಿದ್ದಾರೆ.
ತ್ರೇತಾಯುಗದಲ್ಲಿ ರಾಮಚಂದ್ರ ದೇವರು ಸೀತಾದೇವಿಯರನ್ನು ಹುಡುಕಿ ಬಂದ ಕಾಲಕ್ಕೆ ಈ ಬಂಡೆ ಮೇಲೆ ಕೂತು ರಾಮ ಲಕ್ಷ್ಮಣರು 2 ಕ್ಷಣ ವಿಶ್ರಾಂತಿ ತಗೊಂಡ ಬಂಡೆ ಇದು ಅಂತ ಹೇಳಿದ್ರಂತ ರಾಘವೇಂದ್ರ ಸ್ವಾಮಿಗಳವರು. ಹಾಗಾಗಿ ರಾಮದೇವರು ರಾಮಚಂದ್ರ ಪ್ರಭುಗಳು ವಿಶ್ರಾಂತಿ ತಗೊಂಡ ಈ ಬಂಡೆಗಲ್ಲಿನಿಂದ ನನ್ನ ವೃಂದಾವನವನ್ನು ನಿರ್ಮಾಣ ಮಾಡುವಂಥ ರಾಮದೇವರ ಅರ್ಚಕರಾದಂತಹ ರಾಘವೇಂದ್ರ ಸ್ವಾಮಿಗಳವರು ಆ ಬಂಡೆಯಿಂದ ವೃಂದಾವನವನ್ನು ನಿರ್ಮಾಣ ಮಾಡಿಸಿಕೊಂಡು ಅದರಲ್ಲಿ ತಾವು ಪ್ರವೇಶ ಮಾಡುವುದು ಅಂತ ನಿಶ್ಚಯಿಸಿಕೊಂಡು ಮತ್ತೊಂದು ಈಗಾಗಲೇ ಸಿದ್ಧವಾದ ಭವ್ಯವಾದ ವೃಂದಾವನ ಏನಿದೆ ಆ ವೃಂದಾವನವನ್ನು ಮುಂದೆ ತಮ್ಮ ಪರಂಪರೆಯಲ್ಲಿ ಬರುವಂತಹ ಮಹಾನುಭಾವರಿಗಾಗಿ ಮೀಸಲಾಗಿರಲಿ ಅಂತ ವಾದೀಂದ್ರ ತೀರ್ಥರಿಗೋಸ್ಕರ ಅದನ್ನಲ್ಲೇ ಪಕ್ಕದಲ್ಲಿ ಆ ವೃಂದಾವನವನ್ನು ಇಡಿಸಿದ್ದಾರೆ. ಇವತ್ತಿಗೂ ನಾವು ಮಂತ್ರಾಲಯಕ್ಕೆ ಹೋದರೆ 2 ವೃಂದಾವನಗಳನ್ನು ಕಣ್ತುಂಬಿಕೊಳ್ಳಬಹುದು. ಒಂದು ರಾಯರಿಗಾಗಿ ನಿರ್ಮಾಣಗೊಂಡ ವೃಂದಾವನ, ಇನ್ನೊಂದು ರಾಯರದ್ದೇ ವೃಂದಾವನ. ಎರಡೂ ನಿಜವಾದ ಅರ್ಥದಲ್ಲಿ 2 ರಾಯರದ್ದೇ ವೃಂದಾವನ. ಯಾಕೆ? ಒಂದು ರಾಯರಿಗೋಸ್ಕರ ನಿರ್ಮಾಣ ಆದ ವೃಂದಾವನ, ಬಲಭಾಗದ ವೃಂದಾವನ. ನಾವು ಹೀಗೆ ನಿಂತರೆ ಬಲಗಡೆ ಕಾಣುವ ವೃಂದಾವನ ರಾಯರಿಗೋಸ್ಕರ ನಿರ್ಮಾಣವಾದದ್ದು ವಾದೀಂದ್ರ ತೀರ್ಥರ ವೃಂದಾವನ. ನೇರ ಕಾಣುವಂಥದ್ದು, ಎದುರಿಗೆ ಕಾಣುವಂಥದ್ದು ರಾಯರದ್ದೇ ವೃಂದಾವನ, ರಾಮದೇವರು ಕುಳಿತ ಹೆಬ್ಬಂಡೆಯಿಂದ ನಿರ್ಮಿತವಾದ ವೃಂದಾವನ.